ಸ್ನೇಹಿತರೆ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ ದರ್ಖಾಸ್ತು ಪೋಡಿ ಅಂತ ಅಂದರೆ ಏನಪ್ಪ. ದರ್ಖಾಸ್ತು ಪೋಡಿಗೂ ಮಾಮೂಲಿ ಪೋಡಿಗೂ ಏನು ವ್ಯತ್ಯಾಸ, ಹಾಗೆಯೇ ನಾನು ಪೋಡಿ ಎಷ್ಟೆಷ್ಟು ಪೋಡಿ ಇದೆ, ಪೋಡಿ ಅಂದರೆ ಏನು ಅನ್ನೋದನ್ನು ಈ ಒಂದು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ. ಆ ವಿಡಿಯೋ ಬೇಕು ಅಂದರೂ ನಾನು ಡಿಸ್ಕ್ರಿಪ್ಷನಲ್ಲಿದೆ, ಇಲ್ಲ ಚಾನಲಲ್ಲಿದೆ, ಅಥವಾ ಐಯಲ್ಲಾದರೂ ಸಿಗುತ್ತೆ. ಆಗ ಸುಮಾರು ಜನ ಕೇಳಿದ್ರು ದರ್ಖಾಸ್ತು ಪೋಡಿ ಅಂದರೆ ಏನು ಅಂತ. ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಪೋಡಿಲಿ 4 ವಿಧ ಇದೆ ಅಂತ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಪರ್ಟಿಕ್ಯುಲರಾಗಿ ದರ್ಖಾಸ್ತು ಪೋಡಿ ಅಂದರೆ ಏನಪ್ಪ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಕಂಪ್ಲೀಟಾಗಿ ನಿಮಗೆ ತಿಳಿಸ್ತೀನಿ. ಇದಕ್ಕಿಂತ ಮುಂಚೆ ವಿಚಾರನ ತಿಳ್ಕೊಂಡು ಎಲ್ರಿಗೂ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಮತ್ತು ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಆಗಲೇ ಹೇಳಿದಾಗೆ ಪೋಡಿ ಅಂದರೆ ನನಗೆ ಹೇಳ್ದಂಗೆ ಒಂದೇ ಸರ್ವೆ ನಂಬರಲ್ಲಿ ತುಂಬ ಜನಗಳ ಹೆಸರಿರುತ್ತೆ. ಅದನ್ನು ತಾತ್ಕಾಲಿಕವಾಗಿ ಡಿವೈಡ್ ಮಾಡೋದು ತತ್ಕಾಲ್ ಪೋಡಿ ಆಗುತ್ತೆ. ಆದರೆ ಮುಖ್ಯವಾಗಿ ಪೋಡಿಲಿ 4 ವಿಧ ಇರುತ್ತೆ. ಒಂದು ತತ್ಕಾಲ್ ಪೋಡಿ, ದರ್ಖಾಸ್ತು ಪೋಡಿ, ಅಲಿಲೇಷನ್ ಪೋಡಿ ಮತ್ತು ಮುಟೇಷನ್ ಪೋಡಿ ಅಂತ. ರೈತರಿಗೆ ಈ ದರ್ಖಾಸ್ತು ಪೋಡಿ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ದರ್ಖಾಸ್ತು ಪೋಡಿ ಅಂದರೆ ಏನು, ಅದು ಏಕೆ ಅದನ್ನು ದರ್ಖಾಸ್ತು ಪೋಡಿ ಅಂತ ಕರೀತಾರೆ, ಮತ್ತು ಅದನ್ನು ಮಾಡಿಸ್ಕೊಳ್ಳೋದು ಹೆಂಗೆ, ಅದ್ರ ಬಗ್ಗೆ ಮಾತಾಡ್ತಾ ಹೋದರೆ, ದರ್ಖಾಸ್ತು ಪೋಡಿ ಅನ್ನೋದು ಸರ್ಕಾರದ ಜಮೀನಿನ ಗಡಿ ಭಾಗ ಗುರ್ಸೋದಕ್ಕೆ ಕೊಟ್ಟಿರೋಂಥ ಒಂದು ಪೋಡಿ. ಉದಾಹರಣೆಗೆ ಗೋಮಾಳ, ಗಾರಾಯಣ, ಉಲ್ಬನ್ನಿ ಆ ಥರ ಏನಿರುತ್ತಲ್ಲ ಅದು, ಅಥವಾ ಸರ್ಕಾರದ ಅಧೀನದಲ್ಲಿರುವಂತಹ ಭೂಮಿಯಾಗಿರುತ್ತೆ. ಇದು ಯಾವುದು ದರ್ಖಾಸ್ತು ಪೋಡಿ ಅನ್ನೋ ಒಂದು ಪೋಡಿ ಆಗಿರುವಂತಹ ಜಮೀನುಗಳು. ಸೊ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಮುಖ್ಯವಾಗಿ ರೈತರಿಗೆ, ಸಣ್ಣ ರೈತರಿಗೆ ಕೃಷಿ ಮಾಡಲು ಗೋಮಾಳ, ಗಾಯಾರಾಯಣ, ಉಲ್ಬನ್ನಿನ ಜಮೀನನ್ನು ಗುರ್ತು ಮಾಡಿಬಿಟ್ಟು ಸರ್ಕಾರದಿಂದ ಗೋಮಾಳ ಇವನ್ನೆಲ್ಲ ಉಲ್ಬನ್ನಿ ಜಮೀನನ್ನು ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಜಮೀನು ಮಂಜೂರು ಮಾಡಾಗಿರುತ್ತೆ. ಅಂದರೆ ಸರ್ಕಾರದಿಂದ ಅಂತ ಬರುವಂಥ ಜಮೀನುಗಳು ಅದು ಕೊಟ್ಟಿರ್ತಾರೆ. 16 ವರ್ಷಗಳಿಂದ ಇದು ಗೋಮಾಳ ಆಗಿದ್ದು ಕೃಷಿ ಮಾಡ್ಕೊಂಡು ಬಂದಿರ್ತೀವಿ ನಾವು, ಓಕೆನಾ. ಆ ಗೋಮಾಳದಲ್ಲಿ ಕೃಷಿ ಮಾಡ್ಕೊಂಡು ಬಂದಿರ್ತೀವಿ. ರೈತರಿಗೂ ಸರ್ಕಾರ ಜಮೀನು ಮಂಜೂರು ಮಾಡಲಾಗುತ್ತೆ, ಆಯಿತಾ. ಅದರಲ್ಲಿ ಆದರೆ ಮಂಜೂರು ಮಾಡಿದ ಜಮೀನು ದರ್ಖಾಸ್ತು ಪೋಡಿ ಸಿಕ್ಕಿದ್ರೆ ಮಾತ್ರ ಆ ಜಮೀನಿಗೆ ನೀವು ಸಂಪೂರ್ಣ ಮಾಲೀಕರಾಗಿರ್ತೀವಿ, ಓಕೆನಾ. ಇಲ್ಲ ಅಂದರೆ ನಾವು ಅದನ್ನು ಮಾರೋಕ್ಕೂ ಆಗಲ್ಲ, ಬೇರೆ ಏನೂ ಮಾಡೋಕ್ಕಾಗಲ್ಲ. ದರ್ಖಾಸ್ತು ಪೋಡಿ ಆಯಿತು ಅಂದರೆ ಸಾಲ ಮಾರಾಟ ಏನು ಬೇಕಾದರೂ ಮಾಡ್ಬೋದು. ಅಷ್ಟೇ ಅಲ್ಲ, ಜಮೀನಿನ ವಿಭಾಗ ಮಾಡಲು ಸಹ ದರ್ಖಾಸ್ತು ಪೋಡಿ ಬೇಕಾಗುತ್ತೆ. ಗೊತ್ತಾಯ್ತಲ್ಲ ಈಗ ದರ್ಖಾಸ್ತು ಪೋಡಿ ಏನು ಉಪಯೋಗ ಅಂತ. ಗೋಮಾಳದಲ್ಲಿ ಕೃಷಿ ಮಾಡೋಕ್ಕೆ ಸರ್ಕಾರ ನಮಗಂತೂ ಜಮೀನು ಮಂಜೂರು ಮಾಡಿರುತ್ತೆ. ಆದರೆ ರೈತರು ನಂತರ ಸರ್ಕಾರದ ಭೂಮಿ ಮಂಜೂರು ಮಾಡಿದ್ರು ಅದು ರೈತರ ಸ್ವಾಧೀನದಲ್ಲಿ ಇರಲ್ಲ. ಆಗ ಅದಕ್ಕೆ ಅಳತೆ ಮಾಡಿ ಪೋಡಿ ಮಾಡಿಸೋಕ್ಕೂ ಆಗಲ್ಲ. ಪೋಡಿ ಮಾಡಿದ ನಂತರ ಪ್ರತ್ಯೇಕವಾಗಿ ರೈತರು ಪ್ರಾಣಿ ನಂಬರ್ ಮಾಡಿಕೊಳ್ಬೇಕು. ಅಂದಾಗೆ ನಿಮಗೆ ಆಗ ಸಂಪೂರ್ಣ ಅಧಿಕಾರ ಇರುತ್ತೆ. ದರ್ಖಾಸ್ತು ಪೋಡಿ ಆಗಿ ಆಮೇಲೆ ನಿಮ್ಮ ಹೆಸರಿಗಾಗಿ, ಆಗ ನಂತರ ಅದು ಪೂರ್ವ ಅದೆಲ್ಲ ಪರಿಶೀಲನೆ ಮಾಡಿ ಸಾಗುವಳಿ ಚೀಟಿ ಎಲ್ಲನೂ ಕೊಟ್ಟಿರ್ತಾರಲ್ವ, ಅದನ್ನೆಲ್ಲ ನೋಡಿ ನಿಮಗೆ ಪರಿಪಾಠ ಹಿಂದಿನಿಂದನೂ ಚೆಕ್ ಮಾಡಿ ಅದನ್ನು ಪ್ರತ್ಯೇಕ ಕಾನೂನು ಮತ್ತು ಭೂ ಮಂಜೂರಾತಿ ಸಮಿತಿಗಳಿರ್ತವೆ. ಅಲ್ಲಿ ಅಕ್ರಮ ಸಕ್ರಮದಡಿಯಲ್ಲಿ ಒಂದು ಊರಲ್ಲಿ ಎಷ್ಟು ಅರ್ಜಿ ಬಂದಿರುತ್ತೆ ಅಂತ ನೋಡಿ ಅದನ್ನು ಪರಿಶೀಲಿಸಿ ಭೂ ರೈತರಿಗೆ ಗೋಮಾಳನ ಕೊಡ್ತಾರೆ. ಸ್ನೇಹಿತರೆ, ನಮಸ್ಕಾರ.